ಸ್ಯಾಮ್ ಪಿತ್ರೋಡ ಒಬ್ಬ 420 ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಸ್ಯಾಮ್ ಪಿತ್ರೋಡ ಒಬ್ಬ 420 ದಕ್ಷಿಣ ಭಾರತದಲ್ಲಿ ಎಲ್ಲರೂ ಕೂಡ ಆಫ್ರಿಕಾದವರು ಅಂತ ಹೇಳಿದ್ದಾನೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು ನೋಡ್ತಾ ಇದ್ದೀವಿ. ಪಿತ್ರೋಡ ಜನಾಂಗೀಯ ನಿಂದನೆ ಮಾಡಿದ್ದಾನೆ. ಪಿತ್ರೋಡ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ದಕ್ಷಿಣ ಭಾರತದವರೆಲ್ಲರೂ ಕೂಡ ಆಫ್ರಿಕಾದವರು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು, ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಭಾರತದ ವೈವಿಧ್ಯತೆಯನ್ನ ಅತ್ಯಂತ ಹೀನಾಯವಾಗಿ ಅಪಹಾಸ್ಯ ಮಾಡಿರುವಂತಹ ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ಓರ್ವ ಜನಾಂಗೀಯ ಭೇದವಾದಿ ಎಂದು ಈಗಾಗಲೇ ಚೀಮಾರಿ ಕೂಡ ಹಾಕಿರುವಂಥದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದಕ್ಕೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಮೈ ಬಣ್ಣ ಆಧಾರದಲ್ಲಿ ತಮ್ಮನ್ನ ಅಪಮಾನಿಸುವಂತಹ ಯತ್ನಗಳನ್ನ ಭಾರತೀಯರು ಖಂಡಿತ ಸಹಿಸುವುದಿಲ್ಲ ಅಂತ ಈಗಾಗಲೇ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಈಗಾಗಲೇ ಅವನು ಸ್ಯಾಮ್ ಪಿತ್ರೋಡ ಅವನೊಬ್ಬ 420 ಅವನ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದಾನೆ. ಅದು ಕೊಟ್ಟ ತಕ್ಷಣ ಬಗೆಹರಿತು ಅಂತ ತಿಳ್ಕೊಂಡಿದ್ದಾನೆ. ಹಾಗೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಹುಟ್ಟಾಕಿರುವಂತ ಈ ಕಾಂಗ್ರೆಸ್ಸಿನ ಮನಸ್ಥಿತಿ ಇಡೀ ದೇಶದಲ್ಲಿ ಒಂದ್ ಕಡೆ ಪ್ರತಿಯೊಬ್ಬನಿಗೂ ಅನ್ಸಕ್ ಶುರುವಾಗಿದೆ. ನಾನು ಈ ತರ ಭಾರತೀಯನ ಅಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ಅವರು. ಈ ದೇಶದಲ್ಲಿ ಹಾಗಾದ್ರೆ ಬಣ್ಣ ಕಟ್ಟಕ್ ಹೋದ್ರೆ ನಮ್ಮ ದೇಶದಲ್ಲಿ ನಾವು ಕರ್ನಾಟಕದಲ್ಲಿರುವಂತವ್ರು, ವಿಶೇಷವಾಗಿ ದಕ್ಷಿಣ ಭಾರತದಲ್ಲೂ ನಾವೆಲ್ಲ ಆಫ್ರಿಕಾದವರು ಅಂತ ಹೇಳಿದ್ದಾನೆ. ನಮ್ಗೆ 5,000 ವರ್ಷಕ್ಕೂ ಇತಿಹಾಸ ಇದೆ. ರಾಮಾಯಣ ಮಹಾಭಾರತ ನಡೆದಿರುವಂತದ್ದು ನಮ್ಮ ದೇಶದಲ್ಲಿ. ಆ ಸಂಸ್ಕೃತಿಯಿಂದ ಬಂದವರು ನಮ್ಮನ್ನು ಒಂದೇ ಸರಿ ಕರ್ಕೊಂಡೋಗಿ, ಒಂದೇ ದಿನ ಕರ್ಕೊಂಡೋಗಿ ಆಫ್ರಿಕಾದ ಕಾಡುಗಳಲ್ಲಿ ನಮ್ಮನ್ನು ಬಿಟ್ಬಿಟ್ಟವನಿಗೆ ಶಾನ್ ಪಿತ್ರೋಡ. ನಮ್ಮ ಬಣ್ಣದ ಮೇಲೆ ಇವ್ರು ತೀರ್ಮಾನ ಮಾಡೋದಾದ್ರೆ ಹಾಗಾದ್ರೆ ಇಲ್ಲಿ ವಾಸ ಮಾಡುವಂತ, ಕರ್ನಾಟಕದಲ್ಲಿ ವಾಸ ಮಾಡುವಂತ ಒಕ್ಕಲಿಗ ಇರ್ಬೋದು, ಲಿಂಗಾಯತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಇವ್ರಿಗೆಲ್ಲ ಹಂಗಾರೆ ಬಣ್ಣಗಳು ಯಾವ್ಯಾವ ಬಣ್ಣ ಹಚ್ಚುತ್ತೀರಾ ನೀವು ಕಾಂಗ್ರೆಸ್ ಅವರು? ಈಗಾಗಲೇ ಅವನು